ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು ಗ್ರಾಮ ಆಡಳಿತ ಅಧಿಕಾರಿ ಅಂತ ಏನು ಹುದ್ದೆಗೆ ಕರೆದಿದ್ದಾರೆ ಹಾಗೂ FDA ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುವಂತಹ ಸಾಮಾನ್ಯ ಕನ್ನಡ ಭಾಗ ಅಂದ್ರೆ ಪೇಪರ್ 2 ಅಲ್ಲಿ ಸಂವಹನ ಪತ್ರಿಕೆ ಅಂತ ಏನು ಸಿಲೆಬಸ್ ಕೊಟ್ಟಿದ್ದಾರೆ ಅದಕ್ಕೆ ಸಾಮಾನ್ಯ ಕನ್ನಡ ಭಾಗದಲ್ಲಿ ಹೆಲ್ಪ್ ಆಗುವಂತಹ ಕನ್ನಡ ಸಾಹಿತ್ಯ, ವ್ಯಾಕರಣ ಹಾಗೂ ಒಗಟು ರಿಲೇಟೆಡ್ ಭಾಗಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಸುಮಾರು 1,000ಕ್ಕೂ ಹೆಚ್ಚು ಗ್ರಾಮಾಡಳಿತ ಅಧಿಕಾರಿಗೆ 1,000 ಪೋಸ್ಟ್ ಪ್ಲಸ್ FDA ಹಾಗೂ ಇನ್ನು ಎಕ್ಸಾಮ್ಸ್ ಬರುವ ಎಲ್ಲ ಪೋಸ್ಟ್ಗೂ ಹೆಲ್ಪ್ ಆಗುತ್ತೆ. ಸೊ ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಈ ಪೋಸ್ಟ್ಗಳಿಗೆ ಯಾರು 12th ಪಾಸ್ ಆಗಿದ್ದಾರೋ ಅವರೆಲ್ಲರೂ ಅಪ್ಲೈ ಮಾಡಬಹುದು, ಅಥವಾ ಯಾವುದೇ ಈಕ್ವಿವೆಲೆಂಟ್ ಎಕ್ಸಾಮ್ ಪಾಸ್ ಆಗಿದ್ದಲ್ಲಿ ಈ ಎಕ್ಸಾಮ್ಸ್ಗೆ ಅಪ್ಲೈ ಮಾಡಬಹುದು. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ಒಂದು ಚಿಕ್ಕ ಕಿರು ಪರಿಚಯ. ನಾನು ನನ್ನ ಬಿಟೆಕ್ ಅನ್ನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫ್ರಮ್ NIT ಸುರತ್ಕಲ್ ಇಂದ ಕಂಪ್ಲೀಟ್ ಮಾಡಿದ್ದೇನೆ, ಹಾಗೂ MS ನ ಎಗೋಲ್ ಪಾಲಿಟೆಕ್ನಿಕ್ ಪ್ಯಾರಿಸ್ ಇಂದ. ನಾನು UPSC ಪ್ರಿಲಿಮ್ಸ್ ಅನ್ನು 4 ಬಾರಿ 17, 18, 20 ಹಾಗೂ 21 ವರ್ಷಗಳಲ್ಲಿ ಕಂಪ್ಲೀಟ್ ಮಾಡಿದ್ದು, ನನ್ನ ನಾಲೆಡ್ಜ್ ಅನ್ನ ಎಲ್ಲ ಸ್ಪರ್ಧಾರ್ಥಗಳಿಗೆ ಶೇರ್ ಮಾಡುವಂತ ಒಂದು ಉದ್ದೇಶದಿಂದ ಈ ಚಾನೆಲ್ ಅನ್ನ ಸ್ಟಾರ್ಟ್ ಮಾಡಿರೋದು. ಸೊ ಮೊದಲನೆಯದಾಗಿ ಕನ್ನಡ ಸಾಹಿತ್ಯ ರಿಲೇಟೆಡ್ ಪ್ರಶ್ನೆಗಳು. ಏನಪ್ಪಾ ಸಾಹಿತ್ಯದ ಪ್ರಶ್ನೆಗಳು ಅಂತ ಹೇಗ್ ಬರುತ್ತೆ ಅಂತ ನೀವು ಕೇಳಬಹುದು. ಕೀರ್ತನೆಗಳ ಜೊತೆಗೆ ಶ್ರೇಷ್ಠ ಕಾವ್ಯಕೃತಿಗಳನ್ನು ನೀಡಿದವರು ಯಾರು ಅಂತ. ಕೀರ್ತನೆಗಳು ಅಂತ ಅಂದ್ರೆ ಹಾಡು. ಯಾರು ನಾವು ಈಗ ಎವ್ರಿ ಡೇ ಸಾಂಗ್ಸ್ ಏನು ಕೇಳ್ತೀವಿ, ದೇವರ ನಾಮಗಳು ಅಂತ ಏನು ಹೇಳ್ತೀವಿ, ಅದನ್ನ ಪುರಂದರದಾಸರು ಬರೆದಿದ್ದಾರೆ, ಕನಕದಾಸರು ಬರೆದಿದ್ದಾರೆ, ವ್ಯಾಸರಾಯರು ಬರೆದಿದ್ದಾರೆ ಹಾಗೂ ಶ್ರೀಪಾದರಾಯರು ಬರೆದಿದ್ದಾರೆ. ಇವರೆಲ್ಲರೂ ಬೇರೆ ಬೇರೆ ದೇವರುಗಳನ್ನು ಅವರ ಚಿತ್ತದಲ್ಲಿ ನೆನೆಸಿಕೊಂಡು ಕೀರ್ತನೆಗಳನ್ನು ಬರೆದಿದ್ದಾರೆ. ಆದರೆ ಪ್ರಶ್ನೆ ಇರೋದು ಅದಲ್ಲ, ಪ್ರಶ್ನೆ ಇರೋದು ಅದರ ಜೊತೆಗೆ ಕಾವ್ಯಕೃತಿಯನ್ನು ಬರೆದವರು ಯಾರು ಅಂತ. ಸೊ ಸ್ವಲ್ಪ ಮೋರ್ ಡೀಟೇಲ್ಡ್ ಆಗಿರುವಂತಹ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕನಕದಾಸರು. ಯಾಕೆ ಅಂತ ಅಂದ್ರೆ ಅವರ ಸ್ಪಿರಿಚುವಲ್ ವರ್ಕ್ಸ್ ಮೊದಲು ಅವರು ಬರೆದಂತಹ ಸ್ಪಿರಿಚುವಲ್ ವರ್ಕ್ಸ್ ಯಾವುದು ಅಂದ್ರೆ ನರಸಿಂಹ ಸ್ತೋತ್ರ, ರಾಮಧ್ಯಾನ ಮಂತ್ರ ಹಾಗೂ ಮೋಹನ ತರಂಗಿಣಿ ಅನ್ನುವ ಸ್ಪಿರಿಚುವಲ್ ವರ್ಕ್ಸ್. ಅದಲ್ಲದೆ ಕನಕದಾಸರು ಅವರ ಕಾಗಿನೆಲೆ ಆದಿಕೇಶವರಾಯ ಅಂತ ಒಂದು ಹೆಸರಿನಲ್ಲಿ ಅಂದ್ರೆ ಅವರ ಅಂಕಿತ ನಾಮದಲ್ಲಿ ಕಾಗಿನೆಲೆ ಆದಿಕೇಶವರಾಯ ಅಂತ ಅಂಕಿತ ನಾಮದಲ್ಲಿ ಬಹಳಷ್ಟು ಕೀರ್ತನೆಗಳನ್ನ ಬರೆದಿದ್ದಾರೆ. ಅದು ಬಿಟ್ಟು ಕನಕದಾಸರು ಅವರ ಮೇಜರ್ ವರ್ಕ್ಸ್ ಅಲ್ಲಿ ಈ 5 ವರ್ಕ್ಸ್ ಅನ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಯಾವುದು ಅಂದ್ರೆ ನಳಚರಿತ್ರೆ, ಹರಿಭಕ್ತಿ ಸಾರ, ನೃಸಿಂಹಸ್ತವ ಹಾಗೂ ರಾಮಧ್ಯಾನ ಚರಿತೆ. ರೇರ್ ವರ್ಕ್ ಆನ್ ಕ್ಲಾಸ್ ಸ್ಟ್ರಗಲ್ ಅಂತ ಹೇಳ್ತಾರೆ. ಅಂದ್ರೆ ಸಂಘರ್ಷ, ವರ್ಗಗಳ ಸಂಘರ್ಷದ ಬಗ್ಗೆ ರಾಮಧ್ಯಾನ ಚರಿತೆ ಹಾಗೂ ಮೋಹನ ತರಂಗಿಣಿ ಬಗ್ಗೆ ಬಹಳಷ್ಟು ಸರಿ ಪ್ರಶ್ನೆ ಬಂದಿದೆ, ಯಾರು ಬರೆದಿರೋದು ಅಂತ. ಬಟ್ ಈಗ ಮೋರ್ ಡೀಟೇಲ್ಡ್ ಆಗಿರುವಂತಹ ಪ್ರಶ್ನೆಗಳು. ಸೊ ಕನಕದಾಸರು ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಹೆಚ್ಚು ಅಂತರ್ಮುಖಿಯಾದ ಅಭಿವ್ಯಕ್ತಿಯಲ್ಲಿ ಪ್ರಾಧಾನ್ಯತೆಯನ್ನು ತೋರುವ ಸಾಹಿತ್ಯದ ಘಟ್ಟ ಯಾವುದು ಅಂತ. ಅಂತರ್ಮುಖಿ ಅಂತ ಅಂದ್ರೆ ನಮ್ಮ ಒಳಗಡೆ ನಾವು ನೋಡ್ಕೊಳ್ಳೋದು, ಆತ್ಮಾವಲೋಕನ ಮಾಡ್ಕೊಳ್ಳೋದು, ವಸ್ತುಸ್ಥಿತಿಯನ್ನ ಹೇಗೆ ಅಭಿವ್ಯಕ್ತಿ ಮಾಡೋದನ್ನ, ಅಂದ್ರೆ ಒಳ್ಳೆ ದಿನಗಳು ಬರುತ್ತೆ ಆದ್ರೆ ಇವಾಗಿರುವ ವಸ್ತುಸ್ಥಿತಿ ಏನು, ಆ ಅಭಿವ್ಯಕ್ತಿಯನ್ನು ಹೇಳುವಂತಹ ಒಂದು ಕೃತಿ. ಆಮೇಲೆ ಬಹಳಷ್ಟು ಪ್ರಶ್ನೆಗಳು ಎತ್ತಿದಂತಹ ಒಂದು ಸಾಹಿತ್ಯ ಘಟ್ಟ. ಪ್ರಶ್ನೆಗಳಿಗೆ ಉತ್ತರಗಳು ಕೇಳುವಂತಹ ನಮ್ಮಲ್ಲಿ ಪ್ರಶ್ನೆ ಇದೆ, ಆದ್ರೆ ಉತ್ತರಗಳು ಯಾರು ಕೊಡ್ತಾರೆ ಅನ್ನುವುದು ಸಾಹಿತ್ಯ ಘಟ್ಟ. ಯಾವುದು ಅಂತ ಕೇಳಿದಾಗ ನವೋದಯ ಅಲ್ಲ. ನವೋದಯದಲ್ಲಿ ಬಹಳಷ್ಟು ಇವಾಗ ಕುವೆಂಪು ಆಗಿರ್ಬೋದು, ಬಹಳಷ್ಟು ಕಾವ್ಯದ ಕರ್ತೃಗಳು ನವೋದಯಕ್ಕೆ ಸೇರಿದವರು. ಅದು ಅಂತರ್ಮುಖಿಯಾದ ಹಾಗೂ ಅಭಿವ್ಯಕ್ತಿಯಲ್ಲಿ ಅಂತಲ್ಲ, ಅಲಂಕಾರದಲ್ಲಿ ಒಂದು ನಂಬಿಕೆ ಇಟ್ಕೊಂಡಂತಹ ಒಂದು ಸಾಹಿತ್ಯ ಘಟ್ಟ. ಹಾಗೂ ಪಾಸಿಟಿವಿಟಿ ಮತ್ತು ಪಾಸಿಟಿವ್ ಡೇಸ್ ಇದೆ ಮುಂದೆ, ಸೂರ್ಯೋದಯ, ಆನಂದಮಯ ಈ ಸಮಯ ಅಂತ ಈ ತರದ್ದು ಒಂದು ಹೊಸ ಹುರುಪನ್ನು ತುಂಬುವಂಥದ್ದು. ನವ್ಯದಲ್ಲಿ
ನಮಗೆ ಬರುವಂತದ್ದು ಅಂತರ್ಮುಖಿಯಾದ ಅಭಿವ್ಯಕ್ತಿ ಉಳ್ಳ ಪ್ರಾಧಾನ್ಯತೆ ತೋರುವ ಸಾಹಿತ್ಯ. ನವ್ಯಕಾರಿ ಮೊದಲನೆಯದಾಗಿ ವಿಕ್ರು ಗೋಕಾಕರು ಇದಕ್ಕೆ ನಾಂದಿ ಹಾಡಿದ್ದು. ಅದಕ್ಕೆ ಒಂದು ಡೈರೆಕ್ಷನ್ ಅಂತ, ನವ್ಯ ಕಾವ್ಯಕ್ಕೆ ಒಂದು ಮಾರ್ಗದರ್ಶನ ಅಥವಾ ಒಂದು ಡೈರೆಕ್ಷನ್, ದಿಕ್ಕನ್ನು ತೋರಿಸಿದ್ದು ಅಡಿಗರು. ಅದಾದ ಮೇಲೆ ಸುಮಾರಷ್ಟು ಜನ ನೀವು ನೋಡ್ಬೋದು, ಯಶವಂತ್ ಚಿತ್ತಾಳ್ರು ಹಾಗೂ ಬೇರೆ ಬಹಳಷ್ಟು ಕಾವ್ಯ ಕೃತಿಗಳನ್ನು ಬರೆದವರು ನವ್ಯಕ್ಕೆ ಸೇರಿದವರು. ಸೊ ಇದು ನವ್ಯ ಕಾವ್ಯದ ಒಂದು ಡಿಸ್ಕ್ರಿಪ್ಷನ್. ಪ್ರಗತಿಶೀಲ ಅಂದ್ರೆ ಪ್ರೋಗ್ರೆಸಿವ್ ಥಾಟ್. ಪ್ರೋಗ್ರೆಸಿವ್ ಥಾಟ್ ಅನ್ನ ಜನರಲ್ಲಿ ಒಂದು ಇಂಪ್ಲಾಂಟ್ ಮಾಡೋದು ಅಂತ, ಅಂದ್ರೆ ಸ್ತ್ರೀ ಸಮಾನ್ಯತೆ, ವರ್ಗಗಳಲ್ಲಿ ಸಮಾನ್ಯತೆ, ಈ ತರಹದ ಒಂದು ಪ್ರಗತಿಶೀಲ ಸಾಹಿತ್ಯವನ್ನು ಬರೆದದ್ದು ಪ್ರಗತಿಶೀಲ ಸಾಹಿತ್ಯದವರು. ಬಂಡಾಯ ಅಂತ ಅಂದ್ರೆ ರೆವಲ್ಯೂಷನರಿ, ದೇವನೂರು ಮಹಾದೇವ, ಇವರೆಲ್ಲರೂ ಬಂಡಾಯ ಸಾಹಿತ್ಯಕ್ಕೆ ಸೇರಿದವರು. ಸೊ ಇದಕ್ಕೆ ಸರಿಯಾದ ಉತ್ತರ ನವ್ಯ ಸಾಹಿತ್ಯ. ಚಳುವಳಿಯಾಗಿ ಮೂಡಿ ಸಾಹಿತ್ಯವಾಗಿ ಉಳಿದದ್ದು ಯಾವುದು ಅಂತ. ಚಳುವಳಿಯಾಗಿ ಸ್ಟಾರ್ಟ್ ಆಗಿದ್ದು ಯಾಕೆ ಅಂತ ಅಂದ್ರೆ ಈ ಆಪ್ಷನ್ಸ್ ಅಲ್ಲಿ ಕೊಟ್ಟದ್ದು ವಚನ, ರಗಳೆ, ಷಟ್ಪದಿ ಹಾಗೂ ಚಂಪು. ಚಳುವಳಿ ಯಾಕೆ ಅಂದ್ರೆ ಜನರಲ್ಲಿ ಏನೋ ಒಂದು ಅಸಮಾಧಾನ, ಜನರಲ್ಲಿ ಯಾವ ದೇವರನ್ನ ನಂಬಬೇಕು, ಹೇಗೆ ಬದುಕನ್ನ ಬಾಳಬೇಕು, ಹೇಗೆ ನಮ್ಮಲ್ಲಿರುವ ಕಷ್ಟಗಳನ್ನ ಎದುರಿಸಬೇಕು, ಹೇಗೆ ಮಾತಾಡಬೇಕು, ಇದೆಲ್ಲವನ್ನು ಜನರಲ್ಲಿ ಒಂದು ಕ್ವೆಶ್ಚನ್ಸ್ ಇರುವ ಟೈಮಲ್ಲಿ ಒಂದು ಚಳುವಳಿ ಮೂಡಿಸಿದ್ದು ಯಾವುದು ಅಂದ್ರೆ ವಚನ ಸಾಹಿತ್ಯ. ನೀವು ಇಲ್ಲಿ ನೋಡ್ಬೋದು, ಅಂಬಿಗರ ಚೌಡಯ್ಯ ಆಗಿರ್ಬೋದು. ಸೊ ಇದು ಚಳುವಳಿಯಾಗಿ ಹುಟ್ಟಿ ಸಾಹಿತ್ಯವಾಗಿ ಉಳಿದದ್ದು. ಸೆಕೆಂಡ್ ಪಾರ್ಟ್, ಇದರಲ್ಲಿ ವ್ಯಾಕರಣದ ಪ್ರಶ್ನೆಗಳು. ಡ್ಯಾಶ್ ಇಂದ ಪ್ರತ್ಯಯದಿಂದ ಅಲ್ಲಿ ಪ್ರತ್ಯಯಕ್ಕೆ ಪಲ್ಲಟಿಸಿದರೂ ಅರ್ಥ ಕೆಡದ ವಾಕ್ಯವನ್ನು ಗುರುತಿಸಿ. ನು, ಅನ್ನು, ಇಂದ, ಇಗೆ ಅಂತ ಏನು ವಿಭಕ್ತಿ ಪ್ರತ್ಯಯಗಳಿದೆ, ಅದರಲ್ಲಿ ಇಂದ ಪ್ರತ್ಯಯವನ್ನ ಅಲ್ಲಿಯಿಂದ ರಿಪ್ಲೇಸ್ ಮಾಡಿದಾಗ ಯಾವುದು ಚೇಂಜ್ ಆಗಲ್ಲ ಅನ್ನೋದು ಕ್ವೆಶ್ಚನ್. ಸೊ ಅಕ್ಕಿಯಿಂದ ಮಾಡಿದ ಇಡ್ಲಿ ಅಂತ. ಸೊ ಇಂದಾನ ನೀವು ರೀಪ್ಲೇಸ್ ಮಾಡಬೇಕು ಅಕ್ಕಿಯಲ್ಲಿ ಅಂತ, ಯಾಕಂದ್ರೆ ಅಲ್ಲಿ ಪ್ರಶ್ನೆ ಇರೋದೇ ಅಲ್ಲಿ. ಅಕ್ಕಿಯಲ್ಲಿ ಮಾಡಿದ ಇಡ್ಲಿ ಸರಿ ಅನ್ನಿಸ್ತಾ ಇದೆ, ಮಾರ್ಕ್ ಮಾಡ್ಕೊಳ್ಳೋಣ. ಮನೆಯಿಂದ ತಂದ ತಿಂಡಿ, ಮನೆಯಿಂದ ಅನ್ನೋದನ್ನ ಮನೆಯಲ್ಲಿ ಅಂತ ಮಾಡ್ಕೊಳ್ಳೋಣ, ಅದು ಪ್ರಶ್ನೆ ಇರೋದು. ಮನೆಯಲ್ಲಿ ತಂದ ತಿಂಡಿ ಇಲ್ಲ, ತಪ್ಪಾಗುತ್ತೆ. ಸೊ ಆಪ್ಷನ್ 2 ಇಸ್ ರಾಂಗ್. ಊರಿನಿಂದ ಬಂದ ನೆಂಟ, ಊರಿನಲ್ಲಿ ಬಂದ ನೆಂಟ ಅಂತ ಮಾಡ್ಕೊಳ್ಳೋಣ, ಯಾಕಂದ್ರೆ ಅಲ್ಲಿ ಅಂತ ಇದೆ. ಸೊ ಆಪ್ಷನ್ 3 ಈಸ್ ರಾಂಗ್, ಊರಿನಲ್ಲಿ. ಮರದಿಂದ ಉದುರಿದ ಎಲೆ ಅಂತ ಕೇಳಿದರೆ ಮರದಲ್ಲಿ ಉದುರಿದ ಎಲೆ, ಇಂದಾನ ಅಲ್ಲಿಯಿಂದ ರಿಪ್ಲೇಸ್. ಮರದಲ್ಲಿ ಉದುರಿದ ಎಲೆ ಇಲ್ಲ, ಇದು ಕೂಡ ತಪ್ಪು. ಸೊ ಅಕ್ಕಿಯಿಂದ ಅಥವಾ ಅಕ್ಕಿಯಲ್ಲಿ ಮಾಡಿದ ಇಡ್ಲಿ, ಆಪ್ಷನ್ 1 ಈಸ್ ರೈಟ್. ಸೊ ನೀವು ಇಲ್ಲಿ ನೋಡ್ಬೋದು, ಇದನ್ನ ಅಕ್ಕಿಯಿಂದ ಮಾಡಿದ್ದು ಅಥವಾ ಅಕ್ಕಿಯಲ್ಲಿ ಮಾಡಿದ್ದು ಅಂತಂದು ಎರಡೂ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಈ 4ರಲ್ಲಿ ತಪ್ಪಾಗಿರುವ ವಾಕ್ಯವನ್ನು ಗುರುತಿಸಿ. ಯಾವುದು ತಪ್ಪು ಅಂತ. ರಾಮನು ಚಿಕ್ಕ ಹಣ್ಣನ್ನು ಕಚ್ಚಿ ತಿಂದನು. ಓಕೆ, ಸರಿಯಾಗಿದೆ, ಯಾವುದೇ ನಮ್ಗೆ ತಪ್ಪು ಕಾಣಿಸ್ತಿಲ್ಲ. ಕಚ್ಚಿ ತಿಂದನು ರಾಮನು ಚಿಕ್ಕ ಹಣ್ಣನ್ನು ಅಂತ. ಕಚ್ಚಿ ತಿಂದನು, ಓಕೆ, ಹೆಂಗೆ ತಿಂದನು? ಕಚ್ಚಿ ತಿಂದನು. ಯಾರು? ರಾಮನು. ಹೇಗೆ? ಏನನ್ನು ಅಂದ್ರೆ ಚಿಕ್ಕ ಹಣ್ಣನ್ನು. ಸರಿ, ಇದು ಸರಿಯಾಗಿದೆ. ಆರ್ಡರ್ ಹೇಳ್ತಾ ಇರೋದು, ಚಿಕ್ಕ ಹಣ್ಣನ್ನು ಕಚ್ಚಿ ತಿಂದನು ರಾಮನು. ಸೊ ಚಿಕ್ಕ ಹಣ್ಣನ್ನು ಅನ್ನೋದು ಒಂದಾದ್ಮೇಲೆ ಒಂದ್ರ ಹಿಂದೆ ಒಂದು, ಕಚ್ಚಿ ತಿಂದನು ಅನ್ನೋದು ಒಂದು, ಹಾಗೂ ರಾಮನು ಅನ್ನೋದು ಒಂದು ಪಾರ್ಟ್. ಸೊ ಇದು ಕೂಡ ಸರಿಯಾಗಿದೆ. ಈಗ ಲಾಸ್ಟ್ ಪಾರ್ಟ್ ಅನ್ನು ನೀವು ನೋಡ್ಬೇಕು. ರಾಮನು ತಿಂದನು, ಕಚ್ಚಿ ಬರೋದಿಲ್ಲ, ಯಾಕಂದ್ರೆ ಇದು ರಾಂಗ್ ಆಗತ್ತೆ. ತಿಂದನು ಅನ್ನೋದು ವರ್ಬ್ ಆಗತ್ತೆ. ಹೇಗೆ ತಿಂದನು? ತಿಂದನು ಕಚ್ಚಿ ಹಾಗೆ ಬರುತ್ತೆ. ಕಚ್ಚಿ ತಿಂದನು ಅಂತಾನೆ ಬರ್ಬೇಕು. ಹಣ್ಣನ್ನು ಗಿಂತ ಮುಂಚೆ ಚಿಕ್ಕ ಬರಬೇಕು. ಹಣ್ಣನ್ನು ಚಿಕ್ಕ ಅಂತನೂ ಬರಲು ಸಾಧ್ಯ ಇಲ್ಲ. ಸೊ ಆರ್ಡರ್ ಅಲ್ಲಿ ಆಪ್ಷನ್ 4 ರಾಂಗ್ ಆಗುತ್ತೆ. ಕಚ್ಚಿ ಅನ್ನೋದು ಕಚ್ಚಿ ತಿಂದನು ಅನ್ನೋದು ಸರಿಯಾದ ಆರ್ಡರ್. ನೆಕ್ಸ್ಟ್, ಗುಡಿಸಲು, ಹೊಸ್ತಿಲು, ಬಾಗಿಲು ಈ ಪದಗಳಲ್ಲಿ ಅಂತರ್ಗತವಾಗಿರುವ ಇಲ್ ಪದದ ಅರ್ಥ ಏನು ಅಂತ ಅಂದ್ರೆ, ಗುಡಿಲ್ ಇಲ್ಸಲು, ಇಲ್ಲು, ಬಾಗಿಲು ಅಂತ ಏನಿದೆ, ಇಲ್ಲಿ ಇಲ್ ಅಂದ್ರೆ ಏನು ಅಂತ.
ಸೊ ಹಳೆಗಣ್ಣು ಈಗ ಇದು ಗೆಸ್ ಮಾಡುವಂತ ಒಂದು ಕ್ವೆಶನ್. ಇದರಲ್ಲಿ ಇವೆಲ್ಲವೂ ಯಾವ್ದಕ್ ಸೇರುತ್ತೆ? ಗುಡಿಸಲು, ಹೊಸ್ತಿಲು, ಬಾಗಿಲು ಎಲ್ಲವೂ ಯಾವ್ದಕ್ ಸೇರ್ಬೇಕು? ಸೊ ನೀವು ಇಲ್ಲಿ ನೋಡ್ಬೇಕು, ಮನೇನ, ಗುಡಿನ, ಬಾಗಿಲ, ಅಂಗಳನ? ಸೊ ಅಂಗಳ ಅಂತೂ ಅಲ್ಲ, ಯಾಕಂದ್ರೆ ಅಂಗಳಕ್ಕೂ ಗುಡಿಸಲಿಗೂ, ಅಂಗಳಕ್ಕೂ ಹೊಸ್ತಿಲ್ಗೂ ಬಾಗಿಲಿಗೂ ಡಿಫರೆನ್ಸ್ ಇದೆ. ಸೊ ಅಂಗಳ ಅಲ್ಲ. ಬಾಗಿಲಿಗೆ ಸೇರಲ್ಲ. ಇಲ್ಲಂದ್ರೆ ಬಾಗಿಲಲ್ಲ. ಇದು ಐದರ್ ಮನೆಯನ್ನ ಆಗಿರ್ಬೇಕು, ಗುಡಿಯನ್ನ ಆಗಿರ್ಬೇಕು. ಗುಡಿಸಿಲು ಅಂತ ಅಂದಾಗ ಅದೊಂದು ಮನೆ. ಓಕೆ, ಮನೆನೇ ಆದ್ರೆ ಅದರಲ್ಲಿ ಒಂದು ತರದ ಮನೆ ಅದು. ಸೊ ಇದು ಮನೆ. ಅನ್ನೋದು ಮನೆ. ನೀವು ತೆಲುಗಲ್ಲಿ ಇಲ್ಲು ಅಂತ ಅಂತಾರೆ ಮನೆಗೆ. ಸೊ ಅದು ಕನ್ನಡದಲ್ಲಿ, ಹಳೆಗನ್ನಡದಲ್ಲಿ ಅಂದ್ರೆ ಮನೆ ಅಂತ ಆಗುತ್ತೆ. ಸೊ ಆಪ್ಷನ್ 1 ಮನೆ ಇಸ್ ದ ರೈಟ್ ಆನ್ಸರ್. ಮುಂದಿನ ಲೆಕ್ಕ, ಬರಹದ ಇತಿಹಾಸದಲ್ಲಿ ಮೊದಲನೆಯ ಘಟ್ಟ ಯಾವುದು ಅಂತ. ಯಾರಾದ್ರೂ ಬರವಣಿಗೆ ಸ್ಟಾರ್ಟ್ ಮಾಡಿದಲ್ಲಿ ಹೇಗೆ ಬರೀತಾರೆ? ಏನು ಫಸ್ಟ್ ಸ್ಟೇಜ್ ಬರೆಯೋದ್ರದ್ದು ಅಂತ ಕೇಳಿದರೆ, ಭಾವಲೇಖನ, ಚಿತ್ರಲೇಖನ, ಧ್ವನಿಲೇಖನ, ಅಕ್ಷರ ಲೇಖನ. ಇಲ್ಲಿ ಬರಹದ ಇತಿಹಾಸದಲ್ಲಿ ಅಂತ ಇದೆ. ಹರಪ್ಪ ಅಂಡ್ ಮೊಹೆಂಜೊದಾರೋ ಸಿವಿಲೈಸೇಷನ್ ನಾವು ನೋಡಿದಾಗ ನೀವು ಇಲ್ಲಿ ನೋಡ್ಬೋದು, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಏನ್ ಹೇಳ್ತೀವಿ, ಇದು ಅವರ ಚಿತ್ರ. ಓಕೆ, ಅವರು ಹೀಗೆ ಬರೀತಾ ಇದ್ರು. ಓಕೆ, ಇದು ಬರವಣಿಗೆನ? ಹೌದು. ಯಾಕೆ ಅಂದ್ರೆ ಇದು ಆ ಟೈಮಿನಲ್ಲಿ ಜನರು ಏನು ಮಾಡುತ್ತಿದ್ದರು. ಓಕೆ, ಒಬ್ಬ ಪರ್ಸನ್ 2 ಆಕಳನ್ನ ಹೊಡ್ಕೊಂಡು ಹೋಗ್ತಾ ಇರೋದು, ಒಬ್ಬರು ಒಂದು ಶಾರ್ಪನ್ನ ಇದರಲ್ಲಿ ಹೊಡಿತಾ ಇರೋದು, ಒಂದು ಬಿಲ್ಲು ಬಾಣದಲ್ಲಿ ಹೊಡಿತಾ ಇರೋದು, ಇವೆಲ್ಲವೂ ಚಿತ್ರ. ಸೊ ಆದ್ದರಿಂದ ಚಿತ್ರಲೇಖನ ಮೊದಲನೆಯ ಘಟ್ಟ. ಮುಂದಿನ ಪ್ರಶ್ನೆ, ದ್ರಾವಿಡ ಭಾಷೆಗಳಲ್ಲಿ ಅತಿ ಹೆಚ್ಚು ಜನ ಮಾತನಾಡುವ ಭಾಷೆ ಯಾವುದು? ತಮಿಳು, ತೆಲುಗು, ಕನ್ನಡ, ತುಳು. ತುಳುವನ್ನ ನಾವು ಈಸಿಯಾಗಿ ಎಲಿಮಿನೇಟ್ ಮಾಡಬಹುದು, ಯಾಕಂದ್ರೆ ಕರ್ನಾಟಕದಲ್ಲಿ ಒಂದು ಭಾಗದಲ್ಲಿ ಮಾತಾಡುವಂಥದ್ದು. ಸೊ ಈ 3 ಆಪ್ಷನ್ಸ್ ಅಲ್ಲಿ ನೀವು ಇಲ್ಲಿ ನೋಡಬಹುದು, ಡೇಟಾ ಅಕಾರ್ಡಿಂಗ್ ಟು ನಂಬರ್ ಆಫ್ ಪೀಪಲ್, ಆಂಧ್ರ ಪ್ರದೇಶ್ 2011ರ ಸೆನ್ಸಸ್ಸಿನ ಡೇಟಾ. ಸೊ ಆಂಧ್ರ ಪ್ರದೇಶ, ತೆಲಂಗಾಣ ಡಿವೈಡ್ ಆಗಿರ್ಲಿಲ್ಲ ಆಗಿನ್ನು. 8 ಕೋಟಿ ಜನ ಆಂಧ್ರ ಪ್ರದೇಶಲ್ಲಿ, 6 ಕೋಟಿ ಜನ ಕರ್ನಾಟಕದಲ್ಲಿ, ತಮಿಳುನಾಡು ಅಲ್ಲಿ 7 ಕೋಟಿ ಜನ. ಸೊ ಒಂದು ಸ್ಮಾಲ್ ಮಾರ್ಜಿನ್ ಇಂದ ತೆಲುಗುವನ್ನು ದ್ರಾವಿಡ ಭಾಷೆಗಳಲ್ಲಿ ಅತಿ ಹೆಚ್ಚು ಮಾತನಾಡುವ ಜನ ತೆಲುಗು ಅಂತ ಆಗತ್ತೆ. ಎಲ್ಲರೂ ಅದ್ರಲ್ಲಿ ತೆಲುಗು ಮಾತಾಡದೇ ಇರ್ಬೋದು, ಬಟ್ ಆ ಪ್ರಪೋರ್ಷನ್ ತಗೊಂಡಾಗ ಎಲ್ಲ ನಾರ್ಮಲೈಸ್ ಮಾಡಿದಾಗ ತೆಲುಗುನೇ ರೈಟ್ ಆನ್ಸರ್ ಆಗಿ ಬರುತ್ತೆ. ನೆಕ್ಸ್ಟ್, ಒಗಟು ಏನಪ್ಪಾ ಅಂದ್ರೆ, ಕೊಕ್ಕಿನಾಗ ಮುತ್ತು ಹಿಡಕೊಂಡು ಬಾಲದಾಗ ನೀರು ಕುಡಿತೈತಿ, ಈ ಒಗಟಿನ ಅರ್ಥ ಗ್ರಹಿಸಿ. ಏನಪ್ಪಾ ಇದು? ಪಕ್ಷಿನ, ವಿಮಾನನ, ದೀಪನ, ಗಾಳಿಪಟನ? ಕೊಕ್ಕಿನಾಗ ಮುತ್ತು ಅಂತ ಇಟ್ಕೊಳ್ಳಿ, ಒಂದು ಯಾವುದೋ ಒಂದು ಪಕ್ಷಿ ತರ ಇದೆ, ಅದರಲ್ಲಿ ಆ ಪಕ್ಷಿಯ ಕೊಕ್ಕಿನಲ್ಲಿ ಒಂದು ಮುತ್ತು, ಅಂದ್ರೆ ಯಾವುದೋ ಒಂದು ಹೊಳೆಯುವಂತಹ ಒಂದು ಹೊಳೆಯುವಂತಹ ಒಂದು ಏನೋ ಒಂದು ಪ್ರಜ್ವಲಿಸುವಂತಹ ಒಂದು ವಸ್ತು, ಆದ್ರೆ ಇಲ್ಲಿ ಬಾಲದಿಂದ ನೀರು ಕುಡಿಯುವುದು ಅಂತ ಹೇಳ್ತಾ ಇದ್ದಾರೆ. ಇದು ಪಕ್ಷಿ ಅಂತ ನೋಡಿದ ತಕ್ಷಣ, ಕೊಕ್ಕೆ ಅಂದ ತಕ್ಷಣ ಪಕ್ಷಿ ಅನ್ಸುತ್ತೆ, ಆದ್ರೆ ಇದು ತಪ್ಪು. ಯಾಕಂದ್ರೆ ಬಾಲದಲ್ಲಿ ನೀರು ಕುಡಿಯುವ ಪಕ್ಷಿ ಇದೆಯಾ? ಇಲ್ಲ. ವಿಮಾನ ಬಾಲದಲ್ಲಿ ನೀರು ಕುಡಿಯುತ್ತಾ? ಆಮೇಲೆ ಇನ್ನೊಂದು, ಸಹಜವಾಗಿ ಒಗಟುಗಳು ಹಳೆಯ ವಸ್ತುಗಳ ಬಗ್ಗೆ ಇರುತ್ತೆ ಹೊರತು ಹೊಸ ವಸ್ತುಗಳು, ಹೊಸ ವಿಮಾನ, ಈ ತರದ ರೆಫ್ರಿಜರೇಟರ್, ಈ ತರದ ಬಗ್ಗೆ ಇರುವ ಚಾನ್ಸಸ್ ಕಡಿಮೆ ಇರುತ್ತೆ. ಈಗ ದೀಪ, ಗಾಳಿಪಟ, ನೀವು ಇಲ್ಲಿ ನೋಡ್ಬೋದು, ಒಂದು ಪಕ್ಷಿಯ ಆಕಾರದಲ್ಲಿರುವಂತಹ ಒಂದು ದೀಪ, ಇದರ ಕೊಕ್ಕಿನಲ್ಲಿ ಒಂದು ಹೊಳೆಯುವಂತಹ ಒಂದು ಮುತ್ತು, ಆದರೆ ಬಾಲದಲ್ಲಿ ಅದು ಎಣ್ಣೆಯನ್ನು ನೀರಿನ ತರ ಕುಡಿಯುತ್ತಾ ಇರುತ್ತದೆ. ಸೊ ಇದಕ್ಕೆ, ಈ ಒಗಟಿಗೆ ಸರಿಯಾದ ಉತ್ತರ ದೀಪ, ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಸೊ ಇದರೊಂದಿಗೆ ಸಾಮಾನ್ಯ ಕನ್ನಡದ ಭಾಗ 2 ಸಾಲ್ವ್ ಮಾಡಿದೀವಿ. ಇದರಲ್ಲಿ ಕನ್ನಡ ಸಾಹಿತ್ಯ, ವ್ಯಾಕರಣ ಹಾಗೂ ಒಗಟಿನ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದೀವಿ. ಈ ವಿಡಿಯೋ ನಿಮ್ಗೆ ಗ್ರಾಮಾಡಳಿತ ಅಧಿಕಾರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ವಿಡಿಯೋ ಲೆಕ್ಚರ್ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಿ.